ವಿರಾಜಪೇಟೆ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪಿವಿ ಜಾನ್ಸನ್ ವಿರಾಜಪೇಟೆ ಶಾಸಕರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಸರ್ಕಾರದ ಎಲ್ಲ ಇಲಾಖೆಗಳ ಬಗ್ಗೆ ಅರಿವು ಇದೆ. ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಉತ್ತಮ ರೀತಿಯಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅಲ್ಲದೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯವರ ಮೊಕದ್ದಮೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು. ಅಲ್ಲದೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಯಾವುದೇ ಸಚಿವ ಸ್ಥಾನ ನೀಡಲಿಲ್ಲ. ಆದ್ದರಿಂದ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ನೀಡಬೇಕೆಂದು ತಿಳಿಸಿದರು. ಅಲ್ಲದೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಸಂದರ್ಭ ಅಭಿನಂದನೆಯನ್ನು ಸಲ್ಲಿಸಿದರು. ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಎಸ್ ಪೊನ್ನಣ್ಣನವರಿಗೆ ಕೊಡಗು ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕುವಂಥ ನಿರೀಕ್ಷೆಯಲ್ಲಿ ಈ ಗಳಿಗಂಟು ನಾವು ಇದ್ದೋ. ಬಹುಶಃ ಕಾರಣಾಂತರಗಳಿಂದ ಮೊದಲನೇ ಪಟ್ಟಿಯಲ್ಲಿ ನಮ್ಮ ಶಾಸಕರ ಹೆಸರು ಬಿಟ್ಟು ಹೋಗಿದ್ದು. AICC ಮತ್ತು KPCC ರಾಜ್ಯವಾರು ಜಾತಿ ಆಧಾರದ ಮೇಲೆ ಮತ್ತು ವಿವಿಧ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಕಾಣ್ತಾ ಇದೆ. ಅದು ನಾವೇನು ಅದಕ್ಕೆ ವಿರೋಧವೇನು ವ್ಯಕ್ತಪಡಿಸ್ತಿಲ್ಲ. ಮೊದಲನೆಯಾಗಿ ನಾನು ಈ ಮೂಲಕ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಮತ್ತು ಶುಭಾಶಯವನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಹುಶಃ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಬಂದು ಪಾರ್ಟಿಗೆ ಬಂದು ಅಥವಾ ಪಾರ್ಟಿಯನ್ನು ಬಲಪಡಿಸಿ ಅಧಿಕಾರವನ್ನು ಪಡೆದವರಲ್ಲ. ಅವರು ಪಕ್ಷದ ಹಿತದೃಷ್ಟಿಯಿಂದ NSUವಿಂದ ವಿದ್ಯಾರ್ಥಿ ಘಟಕದಿಂದಲೇ ಅವರು ರಾಜಕೀಯವಾಗಿ ಗುರುತಿಸಿಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಜೊತೆಯಲ್ಲೇ ಒಬ್ಬ ಹಿಂದುಳಿದವರ ನಾಯಕನಾದಂಥ ಬಿಕೆ ಹರಿಪ್ರಸಾದ್ ಅವರು ಕೂಡ ಇವತ್ತು ರಾಜ್ಯದ ನೂತನ KPCC ಅಧ್ಯಕ್ಷರಾಗಿದ್ದು ಕೂಡ ಅವ್ರಿಗೂ ಕೂಡ ನಾನು ನನ್ನ ತುಂಬು ಹೃದಯದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದಲ್ಲಿ ಬದಲಾವಣೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ಕಾಣ್ತಾ ಇಲ್ಲ. ಬಹುಶಃ ನಾನು ಇಲ್ಲಿ ಏನನ್ನ ಉಲ್ಲೇಖ ಮಾಡ್ತಾನೆ ಅಂತ ಹೇಳಿದ್ರೆ, ಕೊಡಗು ಜಿಲ್ಲೆ ಒಂದು ವಿಶಿಷ್ಟವಾದಂಥ ಜಿಲ್ಲೆ. ಕೊಡಗು ಜನಾಂಗದವರದ ಮಧ್ಯದಲ್ಲಿ ಒಂದು ವಿವಿಧ ರೀತಿಯಲ್ಲಿ ಆಚಾರ ವಿಚಾರಗಳು ಸಂಸ್ಕೃತಿಯನ್ನು ಒಳಗೊಂಡಂಥ ಒಂದು ಜಿಲ್ಲೆ. ಜಿಲ್ಲೆಗೆ ಬರುವಂಥ ಎಲ್ಲ ರಾಜಕೀಯ ನಾಯಕರುಗಳು ಕೊಡಗು ಜಿಲ್ಲೆಯನ್ನು ಹೋಗ್ತಾರೆ. ಆದರೆ ರಾಜಕೀಯವಾಗಿ ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲಿಯೂ ಕೂಡ ನಾವು ಒಂದು ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಕಾಣಲಿಕ್ಕೆ ತುಂಬ ಕಷ್ಟ ಇದೆ. ಬಹುಶಃ ಇಲ್ಲಿ ನಾನು ಪೊನ್ನಣ್ಣನವ್ರ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ರಾಜ್ಯದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಎಲ್ಲ ಸಮುದಾಯದವ್ರನ್ನ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜನಾಂಗದವ್ರನ್ನ ಮಾತ್ರ ನಮಗೆ ಸಿಗೋದು. ಅವರಿಗೆ ಇಲ್ಲಿ ಅಷ್ಟು ಒತ್ತಡ ಹಾಕಲಿಕ್ಕೆ ಅಥವಾ ಅವರು ಒಂದು ಮಠವನ್ನು ಕಟ್ಕೊಂಡು ಆ ರೀತಿ ಇರುವಂಥ ಒಂದು ಸಮಾಜ ಅಲ್ಲ. ಅವರದೇ ಆದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಶಾಂತಿಯನ್ನು, ಪ್ರೀತಿಯನ್ನು ಮತ್ತು ಇಡೀ ರಾಜ್ಯಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುವಂಥ ಜಿಲ್ಲೆ. ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ತಪ್ಪಿದ್ದು ತುಂಬ ನೋವಿನ ವಿಚಾರ. ಕೊಡಗು ಜಿಲ್ಲೆಯ ಎಲ್ಲ ಜನರು ಪೊನ್ನಣ್ಣನವರು ಮಂತ್ರಿ ಆಗ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದರು. ಎಲ್ಲರೂ ಕೂಡ ತುಂಬ ನಿರೀಕ್ಷೆಯಲ್ಲಿ ಇದ್ದರು. 3ನೇ ತಾರೀಕು ಪೊನ್ನಣ್ಣನವರು ಕೂಡ ಒಂದು ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಒಂದು ನಂಬಿಕೆಯಲ್ಲಿ ಇದ್ದರು. ಬಹುಶಃ ಅದು ಹುಸಿಯಾಯಿತು. ಇನ್ನು 2ನೇ ಪಟ್ಟಿಯಲ್ಲಿ ಅವರ ಹೆಸರನ್ನು ಸೇರ್ಪಡೆ ಮಾಡಬೇಕು ಅಂತ ಹೇಳೋದು ಕೂಡ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ. ಕೊಡಗು ಜಿಲ್ಲೆಯ ಪರವಾಗಿ ಕಾವೇರಿ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಇಡೀ ಮಂಡ್ಯ ಅಥವಾ ಮೈಸೂರು, ಬೆಂಗಳೂರಿಗೆ ನೀರನ್ನು ಉಣಿಸುವ ಕಾವೇರಿ ತಾಯಿಯ ಆ ಮಣ್ಣಿಗೆ ಒಂದು ಗೌರವವನ್ನು ಕೊಟ್ಟು ಮಾನ್ಯ ಎಎಸ್ ಪೊನ್ನಣ್ಣನವರಿಗೆ ಮಂತ್ರಿಗಿರಿಯನ್ನು ಕೊಡಬೇಕು, ಮಂತ್ರಿ ಸ್ಥಾನವನ್ನು, ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಡಬೇಕು ಅಂತ ಕೂಡ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತಿದ್ದೀನಿ. ಜೊತೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ಪೊನ್ನಣ್ಣನವರು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ರೀತಿಯ ಕಾನೂನಿನ ಸಲಹೆಗಳನ್ನು ಕೊಡುತ್ತಾರೆ. ರಾಜ್ಯ ಮಟ್ಟದ ಎಲ್ಲ ನಾಯಕರಿಗೆ ಸಲಹೆಯನ್ನು ಕೊಟ್ಟು ಇವತ್ತು ರಾಹುಲ್ ಗಾಂಧಿಯವರ ಪ್ರಕರಣವನ್ನು ಕೂಡ ಕೇಸ್ ಆದಾಗ ಅವರನ್ನು ಕೂಡ ಅಲ್ಲಿಯೂ ಕೂಡ ಹೋಗಿ ಆ ಕೇಸನ್ನು ವಜಾಗೊಳಿಸಿದ್ದು ಕೂಡ ನಮ್ಮ ಪೊನ್ನಣ್ಣನವರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು, KPCC ನೂತನ ಅಧ್ಯಕ್ಷರು ನಮ್ಮ ಕೊಡಗು ಜಿಲ್ಲೆಗೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ.